ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ಥರ ಹಣ್ಣಾಗಿರೋ ಬಾಳೆಹಣ್ಣು ಯಾರೂ ತಿನ್ನೋದಿಲ್ಲ. ನಾವು ಹಾಗೆ ಇಟ್ಬಿಟ್ಟು ವೇಸ್ಟ್ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ಇವತ್ತೊಂದು ಸ್ವೀಟ್ ಮಾಡ್ತಾಯಿದ್ದೀನಿ. 2 ಬಾಳೆಹಣ್ಣಿತ್ತು, ಅದನ್ನು ಸಣ್ಣ ಸಣ್ಣಗೆ ಹಚ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ತುಂಬ ನೈಸ್ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಪೇಸ್ಟ್ ಮಾಡ್ಕೊಂಬರ್ತೀನಿ. ಅಷ್ಟರಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು 1 ಕಪ್ ಬೆಲ್ಲ, ನಾವು 2 ಬಾಳೆಹಣ್ಣಿಗೆ ಎಷ್ಟು ಟೇಸ್ಟಿಗೆ ಬೆಲ್ಲ ಬೇಕು ಅಷ್ಟು ಹಾಕಿ ಸ್ವಲ್ಪ ಕರಗಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕರಗಲಿ. ಯಾಕಂದರೆ ಒಂದೊಂದ್ಸರಿ ಇದರಲ್ಲಿ ಕಸ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಕಲ್ಲು ಕಸ ಎಲ್ಲ ಇರುತ್ತೆ. ಹಾಗಾಗಿ ಪಾಕ ಬರೋದು ಏನು ಬೇಡ, ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು. ಇದು ಕರಗಿದ ತಕ್ಷಣ ಮತ್ತೆ ಅದೇ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ತುಪ್ಪ ಹಾಕ್ಕೊಂಡು ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಇದು ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ನಾನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಬಂದಿರೋ ಬಾಳೆಹಣ್ಣನ್ನ ಹಾಕಿ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಿದನ್ನು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಿದನ್ನು. ಸ್ವಲ್ಪ ಗಟ್ಟಿ ಆಗುತ್ತೆ, ಆಗಲಿ ಪರವಾಗಿಲ್ಲ. ಅಷ್ಟರಲ್ಲಿ ಹಸಿ ವಾಸನೆನೂ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ನಾನು ಅಷ್ಟರಲ್ಲಿ ಇಲ್ಲಿ ಒಂದು ಮೋಲ್ಡ್ಗೆ ತುಪ್ಪ ಹಾಕಿ ಸ್ವಲ್ಪ ಸವರಿ ಇಟ್ಕೊಳ್ಳೋಣ ಇದನ್ನು. ಈಗ ಬಾಳೆಹಣ್ಣು ನೋಡಿ ಈ ಥರ ಆಗ್ತಾಯಿದೆ. ಇನ್ನೊಂದು 2 ನಿಮಿಷ ಬಿಡೋಣ. ಇದು ಸ್ವಲ್ಪ ಹಾಗೆ ಫ್ರೈ ಮಾಡಿ ಇವಾಗ ಬೆಲ್ಲನ ಸೋದಿಸ್ಕೊಂಡು ಬೆಲ್ಲದ ನೀರನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಈ ಥರ ನೋಡಿ ಚೆನ್ನಾಗಿ ಒಂದು 10 ನಿಮಿಷ ಆಗುತ್ತೆ ಇದು ಆಗೋದಕ್ಕೆ. ಚೆನ್ನಾಗಿ ಕಲಿಸ್ಕೊಳ್ತಾನೇ ಇರಬೇಕು ನಾವು, ಕೈ ಬಿಡಲೇಬಾರ್ದು. ಕೈ ಬಿಟ್ಟರೆ ತಳ ಹತ್ಕೊಬಿಡುತ್ತೆ. ಈ ಥರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. 10 ನಿಮಿಷ ಆದರೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ ನೀರಲ್ಲಿ ನಾವು ಬೆಲ್ಲದ ನೀರು ಮಾಡ್ಕೊಂಡಿದ್ವಲ್ಲ, ಆ ನೀರೆಲ್ಲ ಡ್ರೈ ಆಗಬೇಕು, ಚೆನ್ನಾಗಿ ಡ್ರೈ ಆಗಬೇಕು. ಒಂದು ಸ್ವಲ್ಪನೂ ನೀರಿನಂಶ ಇದರಲ್ಲಿ ಇರಬಾರ್ದು. ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿದೆ, ಎಲ್ಲ ಡ್ರೈ ಆಗಿದೆ. ಇದಕ್ಕೆ ನಾವು ಮೈದಾ ಹಿಟ್ಟು ಕಾರ್ನ್ಫ್ಲೋರು ಏನೂ ಹಾಕೋದು ಬೇಡ. ಇದು ಹಾಗೆ ಸ್ವೀಟ್ ಚೆನ್ನಾಗಿರುತ್ತೆ. ನಮಗೆ ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಏನನ್ನು ಹಾಕ್ಕೊಬೋದು. ಈಗ ನಾನು ಅದಕ್ಕೆ ಏನು ಉಪಯೋಗಿಸ್ತಾ ಇಲ್ಲ, ಹಾಗೇ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ರೋಸ್ಟ್ ಮಾಡಿಟ್ಕೊಂಡಿರೋ ಗೋಡಂಬಿನ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು 1-2 ನಿಮಿಷ ಕೈ ಆಡಿಸ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ. ಬಾಳೆಹಣ್ಣು ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ವೀಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ಆಗ್ತಾ ಬಂದಿದೆ, ಚೆನ್ನಾಗಿ ಡ್ರೈ ಆಗಿದೆ ನೀರೆಲ್ಲ. ಈಗ ನಾವು ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ, ಮೋಲ್ಡು ತಟ್ಟೆ ಆಗಲಿ, ನಾವು ಯಾವುದಕ್ಕೆ ತುಪ್ಪ ಸವರಿ ಇಟ್ಕೊಂಡಿದ್ವೋ ಅದಕ್ಕೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಎಲ್ಲರೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಹಲ್ವಾ, ಬಾಳೆಹಣ್ಣು ಹಲ್ವಾ ಹೇಗಿದೆ ಅಂತ ನೀವು ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು 1 ಅವರ್ ಬಿಟ್ಟರೆ ತುಂಬ ಚೆನ್ನಾಗಿ ಆಗುತ್ತೆ. ಇದಕ್ಕೆ ನಾನು ಆಗಲೇ ಹೇಳ್ದಾಗೆ ಕಾರ್ನ್ಫ್ಲವರು ಮೈದಾ ಏನಾದರೂ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿ ರಬ್ಬರ್ ಥರ ಬರುತ್ತೆ. ನನಗೆ ಇಷ್ಟ ಆಗಲಿಲ್ಲ ಅದೆಲ್ಲ, ನಾನೇನೂ ಹಾಕಲಿಲ್ಲ. ಆದರೆ ಹಾಗೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು ತಿನ್ನೋದಕ್ಕೆ. ನೋಡಿ, ನಾನು 1 ಅವರ್ ಬಿಟ್ಟಿದ್ದೀನಿ, ಸಾಕು. 1 ಅವರ್ ಬಿಟ್ಟರೆ ಬೇಗನೆ ಆಗುತ್ತೆ. ಈಗ ಕಟ್ ಮಾಡ್ಕೊಳ್ಳೋಣ. ಇದು ಕಟ್ ಮಾಡ್ಕೊಳ್ಳೋದಕ್ಕಿಂತ ಹಾಗೆ ಸ್ಪೂನಲ್ಲಿ ಎತ್ಕೊಂಡು ತಿನ್ಕೊಂಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾದ ಬಾಳೆಹಣ್ಣು ಹಲ್ವಾ ತಯಾರಾಗಿದೆ. ದೊಡ್ಡವರಿಗೂ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. 10 ನಿಮಿಷದಲ್ಲಿ ರೆಡಿಯಾಗುವ ಬನಾನಾ ಹಲ್ವಾ.
ನೋಡಿ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ತಿನ್ಬಿಡ್ಬೋದು, ಎತ್ಕೊಂಡು ಹಾಗೆ ತಿನ್ಬಿಡ್ಬೋದು. ಇದು ತುಂಬ ಸಾಫ್ಟ್ ಆಗಿರೋ ಹಲ್ವಾ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.